ರೌಡಿ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಶಾಸಕ ಬೈರತಿ ಅರೆಸ್ಟ್. ಕೋರ್ಟ್ನಲ್ಲಿ ಸಿಗದ ಶ್ರೀರಕ್ಷೆ, ಶರಣಾಗತಿ ಅನಿವಾರ್ಯವಾಯ್ತಾ? ಎಷ್ಟು ದಿನ ಶಾಸಕ ಬೈರತಿ ತಲೆಮರೆಸಿಕೊಂಡಿದ್ದು ಎಲ್ಲಿ? ಇದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್, ಬೈರತಿ ಅರೆಸ್ಟ್. ನಾನು ಸಂದೇಶ್. ಕಗ್ಗತ್ತಲಲ್ಲಿ ಹರಿದಿದ್ದ ನೆತ್ತರಿನ ಕಲೆ ಆ ಶಾಸಕನನ್ನ ಬೆಂಬಿಡದೆ ಕಾಡ್ತಿದೆ. ಆ ಕೊಲೆ ಕೇಸ್ನಿಂದ ಬಚಾವಾಗೋಕೆ ಕೋರ್ಟ್ ಮೇಲೆ ಕೋರ್ಟ್, ಬೇಲ್ಗಾಗಿ ಅರ್ಜಿ ಮೇಲೆ ಅರ್ಜಿ ಹಾಕಿದ್ರೂ ಶಾಸಕ ಬಚಾವಾಗೋ ಚಾನ್ಸೇ ಇಲ್ಲದಂತಾಗಿತ್ತು. ಬಿಕ್ಲು ಶಿವ ಅನ್ನೋ ನಟೋರಿಯಸ್ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿಯಾಗಿರೋ ಬೈರತಿ ಅವರು ಎಷ್ಟು ದಿನ ಅಜ್ಞಾತವಾಸಿಯಾಗಿದ್ರು. ಆದರೆ ಈಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಹಾಗಾದ್ರೆ ಅವರಿಗೆ ಸರೆಂಡರ್ ಆಗೋದು ಬಿಟ್ರೆ ಬೇರೆ ದಾರಿನೇ ಇರಲಿಲ್ವಾ? ಎಲ್ಲಿದ್ರು ಬೈರತಿ? ಬಂಧನ ಆಗಿದ್ದೇಗೆ? ಈ ರಿಪೋರ್ಟ್ ನೋಡಿ. ಜುಲೈ 15 ಆ ದಿನ ಎಲ್ಲ ಊಟ ಮಾಡಿ ಸಣ್ಣ ವಾಕ್ ಮಾಡೋ ಟೈಮ್. ಬೆಂಗಳೂರು ನಗರದ ಹಲಸೂರು ಕೆರೆ ಹತ್ತಿರ ಒಂದು ಮನೆಯ ಮುಂದೆ ಒಬ್ಬ ರೌಡಿ ಶೀಟರ್ನ ಬರ್ಬರ ಹತ್ಯೆ ನಡೆದಿತ್ತು. ಆ ಮರ್ಡರ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಅಲ್ಲಾಗಿದ್ದು ಮಾಮೂಲಿ ಕೊಲೆಯಲ್ಲ, ಬಿಸಿ ರಕ್ತದಿಂದ ಮಚ್ಚು ಕತ್ತಿಗಳು ರಣಕೇಕೆ ಹಾಕಿದ್ವು. ಆ ದಿನ ಅಲ್ಲಿ ದೇಹದ ಮೇಲೆ ಮರಣದ ಗುರುತು ಬಿದ್ದಿದ್ದು ಮಾಮೂಲಿ ವ್ಯಕ್ತಿ ಮೇಲಲ್ಲ, ನಟೋರಿಯಸ್ ಶಿವ ಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಮೇಲೆ. ಅದು ಬಿಕ್ಲು ಶಿವನ ಡೆಡ್ಲಿ ಮರ್ಡರ್ ಆಗಿತ್ತು. ಇನ್ನೊಂದು 5 ತಿಂಗಳು ಕಳೆದ್ರೆ ಈ ಕೊಲೆಯಾಗಿ ವರ್ಷವೇ ಆಗ್ಬಿಡುತ್ತೆ. ಈಗ್ಯಾಕೆ ಈ ಮ್ಯಾಟ್ರು ಅಂದ್ರೆ, ಈ ಕೊಲೆ ಮಾಡಿದ್ದು ಮತ್ತೊಂದು ರೌಡಿ ಶೀಟರ್ ಗ್ಯಾಂಗೇ ಆಗಿದ್ರು. ಆ ಗ್ಯಾಂಗ್ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ರು ಅನ್ನೋ ಆರೋಪ ಇತ್ತು. ಆ ಪ್ರಭಾವಿ ಬೇರ್ಯಾರು ಅಲ್ಲ, KR ಪುರ ಶಾಸಕರು ಬೈರತಿ ಬಸವರಾಜ್. ಆಗಿನಿಂದ ಅಂದ್ರೆ 6 ತಿಂಗಳಿಂದ ಬೈರತಿ ಬಸವರಾಜ್ ಅವರು ಈ ಕೊಲೆ ಕೇಸ್ನಲ್ಲಿ ಸಿಕ್ಕಿಕೊಂಡು ನೀರಿನಿಂದ ಕೆಳಗೆ ಬಿದ್ದ ಮೀನಂತಾಗಿದ್ರು. ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಸುತ್ತು ಹೊಡೆದು ಬೇಲ್ ಅರ್ಜಿ ಹಾಕಿಸ್ತಲೇ ಇದ್ರು. ಆದ್ರೆ ಯಾವ ಕೋರ್ಟು ಬೈರತಿಗೆ ಅಭಯ ಕೊಟ್ಟಿಲ್ಲ. ಅದೇ ಕಾರಣಕ್ಕೆ ಬೈರತಿ ಈಗ ವಿರಾಟ್ ಪರ್ವದ ಹಂತಕ್ಕೆ ಹೋಗಿದ್ದಾರೆ. ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂನಲ್ಲೂ ಸಿಗ್ಲಿಲ್ಲ ಶ್ರೀರಕ್ಷೆ. ಈ ಕೊಲೆಗೆ, ಬಿಕ್ಲು ಶಿವನ ಕೊಲೆಯೇ ಬೈರತಿಗೆ ಭಯ ಹುಟ್ಟಿಸುವಂತೆ ಮಾಡಿತ್ತು. ಈ ಕೊಲೆಯನ್ನ ತಾನೇ ಹಿಂದಿದ್ದು ಮಾಡಿಸಿದ್ದಾರೆ ಎನ್ನುವ ಆರೋಪ ಶಾಸಕರ ಮೇಲಿತ್ತು. ಇದೇ ಕಾರಣಕ್ಕೆ ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ರು KR ಪುರ ಶಾಸಕ ಬೈರತಿ ಬಸವರಾಜು. ಕೊಲೆ ನಡೆದಿದ್ದ ಮಾರನೇ ದಿನದಿಂದಲೇ ಬೈರತಿ ಅವರ ಕಡೆ ಎಷ್ಟೋ ಬೆಟ್ಟುಗಳು ತೋರಿಸ್ತಾ ಇದ್ವು. ಬಟ್ ಈ ಕೊಲೆಗೂ ತಮಗೂ ಯಾವ ಸಂಬಂಧ ಇಲ್ಲ ಅಂತ ಆಗವರು ತಳ್ಳಿ ಹಾಕ್ತಾ ಬಂದಿದ್ರು. ಅಷ್ಟೇ ಅಲ್ಲ, ಈ ಬಿಕ್ಲು ಯಾರು ಅನ್ನೋದೇ ಗೊತ್ತಿಲ್ಲ, ಇದೆಲ್ಲ ರಾಜಕೀಯ ಕುತಂತ್ರ ಅಂತಲೂ ಹೇಳಿದ್ರು. ನೋಡಿ, ಇದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಯಾರು ಬಿಕ್ಕಲ್ ಶಿವ, ಯಾರು ಇವನು, ಏನು ಎತ್ತ, ಏನು ಒಂದು ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸುಖ ಸುಮ್ಮನೆ ಇವತ್ತು ನೀವು ಹೇಳ್ದ ರೀತಿಯಲ್ಲಿ ಎಲ್ಲೋ ಒಂದು ಕಡೆ FIR ಆಗಿದೆ ಅಂತ ಹೇಳ್ತೀರಾ. ನನಗೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಈಗ ಎಲ್ಲೋ ಒಂದು ಕಡೆ ಸುದ್ದಿವಾಹಿನಿ ಮುಖೇನ ನೋಡಿದಾಗ ಮಾತ್ರ ಇದರ ವಿಚಾರ ನನ್ನ ಗಮನಕ್ಕೆ ಬಂದಿರೋದು. ಹಾಗಾಗಿ ನಾನು ಇವತ್ತು ನಿಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೆ ನಾವೇನಾಗ್ತಾಯಿತ್ತು, ನಾವು ತಪ್ಪು ಮಾಡಿದರೆ ಅಧಿಕಾರಿಗಳು ನಮ್ಮನ್ನು ಕರೆದು ಕೇಳಬೇಕಾಗಿತ್ತು. ಅಧಿಕಾರಿಗಳಿಗೆ 3 ತಿಂಗಳ ಹಿಂದೆ ಮಾಹಿತಿ ಬಂದಿದೆ ಅಂತ ಹೇಳಿದ್ರಲ್ಲ, ಯಾಕೆ ಅಧಿಕಾರಿಗಳು ನಮ್ಮನ್ನು ಕರೆದು ಕೇಳಿಲ್ಲ? ಯಾರು ಇವರು, ಏನು, ಯಾಕೆ ಇದು ನಿಮ್ಮ ಹೆಸರು ಬರ್ತಾಯಿದೆ ಅಂಥೇಳಿ ನಮಗೆ ಎಲ್ಲೋ ಒಂದು ಕಡೆ ಮಾಹಿತಿ ಹೇಳಿದ್ರೆ ನಾವು ವಿವರಣೆಯನ್ನು ಕೊಡ್ತಾಯಿದ್ವಿ. ಇವತ್ತು ಯಾವುದೂ ಇಲ್ಲದೆ, ಏನೂ ಇಲ್ಲದೆ ಇವತ್ತು ಸುಖ ಸುಳ್ಳು ಆರೋಪಗಳು ಮಾಡಿ ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ಪಿತೂರಿಯನ್ನು ಮಾಡಬೇಕು, ರಾಜಕೀಯ ತೇಜೋವಧೆ ಮಾಡಬೇಕು,
ಒಬ್ಬ ಗೌರವಿತ ಶಾಸಕನಿಗೆ ಧಕ್ಕೆ ಬರಬೇಕು, ಇವ್ರ ಮಕ್ಕಳಿಗೆ ಮುಸಿ ಬೆಳಿಬೇಕು ಅಂತೇಳಿ ಇದೆಲ್ಲೋ ಒಂದು ಕಡೆ ಆಗ್ತಕ್ಕಂಥದ್ದು ಆಗಿರುತ್ತೆ. ನನ್ನ ಯಾವ ಅಧಿಕಾರಿಗಳು ಸಂಪರ್ಕಿಸಿಲ್ಲ, ಯಾರು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ದ ಶಾಸಕರಿಗೆ ಮಾರನೇ ದಿನವೇ ವಿಚಾರಣೆಗೆ ಬರುವಂತೆ ನೋಟಿಸ್ ಬಂದಿದ್ವು. ವಿಚಾರಣೆಗೆ ಅಟೆಂಡ್ ಆಗಿದ್ದ ಶಾಸಕರು ಆಗಲೂ ಸಹ ಈ ಕೊಲೆಗೆ ಸಂಬಂಧ ಇಲ್ಲ ಅಂತಲೇ ವಾದ ಮಾಡಿದ್ರು. ಆಗ ಅವರು ಹೇಳಿದ್ದೇನು ಅಂತ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕು ಅಂತ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ. ಈಗ FIR ಆಗಿದೆಯಲ್ಲ, FIR ಆದಮೇಲೆ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಅವ್ರು ಕರೆದಿದ್ದಾರೆ, ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬಂದಿದ್ವಿ. ಅವ್ರು ಏನು ಪ್ರಶ್ನೆ ಕೇಳಿದ್ರೆ ಅವ್ರ ಉತ್ತರಗಳು ಹೇಳಿದ್ದೀವಿ. ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ. ಮೊದಲು ವಿಚಾರಣೆ ಟೈಮ್ಗೆ ಕರೆದಾಗೆಲ್ಲ ಬರ್ತೀನಿ ಅಂತ ಹೇಳಿದ್ದ ಶಾಸಕರು ಸೆಷನ್ ಕೋರ್ಟ್ನಲ್ಲಿ ಬೇಲ್ಗೆ ಅಪ್ಲೈ ಮಾಡಿ ಆಗಿನಿಂದ ಕಣ್ಮರೆಯಾಗಿಬಿಟ್ರು. ನಂಗೂ ಈ ಕೊಲೆಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಲೇ ಆರೋಪವನ್ನ ತಳ್ಳಿ ಹಾಕಿದ್ದ ಭೈರತಿ ಕೆಲ ತಿಂಗಳ ಕಾಲ ಅಜ್ಞಾತ ವಾಸಿಯಾಗ್ಬಿಟ್ಟಿದ್ರು. ಆಗ ಆಗಿದ್ದೇನು ಅಂದ್ರೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ ಶಾಸಕರ ಅರ್ಜಿ ಸೆಷನ್ ಕೋರ್ಟ್ನಲ್ಲಿ ಮೊದಲ ಅರ್ಜಿನೇ ವಜಾ ಆಗಿತ್ತು. ಕೇಸ್ CID ಕೈಗೆ ಬಂತು. ಅಲ್ಲಿಂದ ಶಾಸಕರ ಬೇಟೆ CID ಅಧಿಕಾರಿಗಳ ಪಾಲಾಗಿತ್ತು. ಬಟ್ ಪೊಲೀಸರಿಗೆ ತಲೆಬಿಸಿ ಏರಿಸಿದ್ದ ಶಾಸಕರು ಅವರನ್ನ ಬಂಧಿಸಿ ವಿಚಾರಣೆ ನಡೆಸಬೇಕು ಅಂತಿದ್ದ CID ಅಧಿಕಾರಿಗಳಿಗೂ ಯಾಮಾರಿಸಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ರು. ಈ ಗ್ಯಾಪ್ನಲ್ಲಿ ಅಜ್ಞಾತವಾಸದಲ್ಲಿದ್ದುಕೊಂಡೇ ಬೇಲ್ಗಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿಸಿದ್ರು. ಬ್ರಹ್ಮ ರಥೋತ್ಸವದಲ್ಲಿ ಭೈರತಿ ದರ್ಶನ, ಬರ್ತ್ಡೇಗೆ ಬರ್ಲಿಲ್ವಾ? ಮೊದಲ ವಿಚಾರಣೆಗೆ ಹಾಜರಾಗಿ ಮುಂದಿನ ಎಲ್ಲಾ ವಿಚಾರಣೆಗೆ ಗೈರಾಗಿದ್ದೇ ಶಾಸಕರಿಗೆ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಬೇಲ್ಗೋಸ್ಕರ ಹಾಕ್ತಾ ಇರೋ ಅರ್ಜಿಗಳನ್ನ ಕೋರ್ಟ್ ವಜಾ ಮಾಡ್ತಾ ಮತ್ತಷ್ಟು ಟೆನ್ಷನ್ ಕೊಟ್ಟಿವೆ. ಇದೇ ಒತ್ತಡದಿಂದ ಭೈರತಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಸಿಗದೆ, ಫ್ಯಾಮಿಲಿಗೂ ಸಹ ಡೈರೆಕ್ಟ್ ಕನೆಕ್ಷನ್ ಇಟ್ಟುಕೊಳ್ಳದೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. 3 ತಿಂಗಳು ಕಳೀತಾ ಇದೆ. ಹೈಕೋರ್ಟ್ನಿಂದ ಶ್ರೀರಕ್ಷೆ ಸಿಗತ್ತೆ ಅಂದುಕೊಂಡಿದ್ದ ಭೈರತಿ ಅವರಿಗೆ ಹೈಕೋರ್ಟ್ ಸಹ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಬಿಡ್ತು. ಮುಂದೆ ಭೈರತಿ ಅವರಿಗೆ ಇದ್ದದ್ದು ಕೊನೆ ಆಪ್ಷನ್ ಸುಪ್ರೀಂ ಕೋರ್ಟ್. ಆದ್ರೆ ಅಲ್ಲೂ ದೊಡ್ಡ ಆಘಾತ ರೆಡಿಯಾಗಿತ್ತು. ಅಲ್ಲಾಗಿದ್ದೇನು ಅಂತ ಹೇಳ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ಅಜ್ಞಾತವಾಸಿಯಾಗಿದ್ದ ಭೈರತಿ ಈ ನಡುವೆ ಕಾಣಿಸಿಕೊಂಡಿದ್ದೆಲ್ಲಿ ಅಂತ ಹೇಳ್ಬಿಡ್ತೀವಿ ಕೇಳಿ. ಭೈರತಿ ಅವರಿಗೆ ಅರ್ಜಿ ಹಾಕಿರೋದೇ ಆ ಕ್ಷಣಕ್ಕೆ ತಾತ್ಕಾಲಿಕ ಶ್ರೀರಕ್ಷೆ. ಯಾವಾಗ ಕೋರ್ಟ್ನ ಆದೇಶ ಬರುತ್ತೆ ಅಂತ ಗೊತ್ತಾಗುತ್ತೋ 2 ದಿನಗಳ ಮುಂಚೆ ಎಸ್ಕೇಪ್ ಆಗ್ಬಿಡ್ತಾ ಇದ್ರು. ಈ ಹಿಂದೆ ಸೆಷನ್ ಕೋರ್ಟ್ ಆದೇಶದ ಟೈಮ್ನಲ್ಲೂ ಹಾಗೆ. ಹೈಕೋರ್ಟ್ ಆದೇಶಕ್ಕೆ ಮುನ್ನ ಅಂದ್ರೆ ಫೆಬ್ರವರಿ 1ಕ್ಕೆ ಭೈರತಿ ಬಸವರಾಜು KR ಪುರಂ ಬಳಿಯ ಮೇಡಹಳ್ಳಿ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ದರ್ಶನ ಕೊಟ್ಟಿದ್ರು. ಹೀಗೆ ದರ್ಶನ ಕೊಟ್ಟಿದ್ದ ಭೈರತಿ ಅವರು ಉತ್ಸವದಲ್ಲಿ ಅವರು ಭಾಗವಹಿಸಿದ್ದಾರೆ ಅನ್ನೋ ಮ್ಯಾಟರ್ ಲೀಕ್ ಆಗುವಷ್ಟರಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ರಂತೆ. ಇಷ್ಟೇ ಅಲ್ಲ, ಇತ್ತೀಚೆಗೆ ಅಂದ್ರೆ ಫೆಬ್ರವರಿ 4ಕ್ಕೆ ಭೈರತಿಯವರ ಹುಟ್ಟಿದ ಹಬ್ಬ ಇತ್ತು. ಅದೇ ಫೆಬ್ರವರಿ 4ಕ್ಕೆ 3-4 ಕಡೆ ಭೈರತಿ ಆಪ್ತರು ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಷನ್ಗೆ ರಂಗ ಸಜ್ಜಿಕೆ ರೆಡಿ ಮಾಡಿದ್ರು. ಬಟ್ ಎಲ್ಲೂ ಯಾವ ಜಾಗದಲ್ಲೂ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಭೈರತಿಯವರು ಭಾಗಿಯಾಗಿಲ್ಲ.
ಅಧಿವೇಶನದ ಕೊನೆ 2 ದಿನದಲ್ಲಿ ಭೈರತಿ ಕಣ್ಮರೆ. ವಿಚಾರಣೆಗೆ ಗೈರಾಗಿದ್ದೇ ಸಂಕಷ್ಟಕ್ಕೆ ಕಾರಣವಾಗ್ತಾ ಇದೆಯಾ? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಬಗ್ಗೆ ಮೊದಲು ಕಾನ್ಫಿಡೆಂಟ್ ಆಗಿ ಕಾಣಿಸಿಕೊಂಡಿದ್ದ ಆರೋಪಿ ಭೈರತಿ ಬಸವರಾಜ್ ಈ ಬಗ್ಗೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ನಾಪತ್ತೆಯಾಗೋ ಪ್ಲಾನ್ನಲ್ಲಿದ್ರು ಎನ್ನಲಾಗ್ತಾ ಇದೆ. ಬೆಳಗಾವಿ ಅಧಿವೇಶನದ ಕೊನೆಯ 2ನೇ ದಿನದಲ್ಲಿ ಭೈರತಿಯವರು ಎಸ್ಕೇಪ್ ಆಗಿಬಿಟ್ಟಿದ್ರು. ಭೈರತಿ ವಿಚಾರಣೆಗೆ ಗೈರಾಗ್ತಾ ಇರೋದೇ ಅವರ ಪಾಲಿಗೆ ಇನ್ನಷ್ಟು ಸಂಕಷ್ಟ ತಂದೊಡ್ಡುತ್ತಾ ಅನ್ನೋ ಚರ್ಚೆಗಳಿವೆ. 2 ಬಾರಿ ಬೇಲ್ ಅರ್ಜಿಗಳು ವಜಾ ಆಗಿದ್ದು, ಮಂಗಳವಾರ ಹಾಕಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಹ ಹೈಕೋರ್ಟ್ ಬುಧವಾರ ವಜಾ ಮಾಡಿತ್ತು. ಆಗ ಮತ್ತೆ ಭೈರತಿ ಬಸವರಾಜ್ ಹಿಂದೆ ಸಿಐಡಿ ಅಧಿಕಾರಿಗಳು ಬಿದ್ದಿದ್ರು. ಭೈರತಿಗಾಗಿ ಬಲೆ ಬೀಸಿದ್ದ ಪೊಲೀಸರಿಗೆ ಕೊನೆಗೂ ಭೈರತಿ ಸಿಕ್ಕಿ ಬಿದ್ದಾಯಿತು. ಅಜ್ಞಾತದಲ್ಲಿದ್ದುಕೊಂಡೇ ಎಲ್ಲವನ್ನ ಗಮನಿಸಿದ್ದ ಅವರು ಈಗ ಆಚೆ ಬಂದಿದ್ದಾರೆ. ಅಂತೂ 1.5 ತಿಂಗಳ ನಂತರ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಾಗಿದೆ. ಅಷ್ಟಕ್ಕೂ ಅವರು ಸಿಕ್ಕಿದ್ ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ಕತೆ. ದಿನವೆಲ್ಲ ಬೆಳೆ ತಿಂದು ಔಷಧಿ ಇಡೋ ವೇಳೆಗೆ ಬಿಲ ಸೇರೋ ಇಲಿಯನ್ನ ರೈತನೊಬ್ಬ ಬಿಲಕ್ಕೆ ಹೊಗೆ ಇಟ್ಟು ಒಳಗಿದ್ದ ಇಲಿನ ಉಸಿರುಗಟ್ಟಿಸಿ ಆಚೆ ಓಡಿ ಬರುವಂತೆ ಮಾಡಿದ್ದನಂತೆ. ಹಾಗೆ ಪ್ರತಿ ಬಾರಿ ಕೋರ್ಟ್ ಆದೇಶ ಬರೋಕ್ಕೂ ಮುನ್ನ ಅಲ್ಲಲ್ಲಿ ಕಾಣಿಸಿಕೊಂಡು ಆದೇಶ ಬರುವ ಟೈಮ್ಗೆ ಎಸ್ಕೇಪ್ ಆಗ್ತಾ ಇರೋ ಭೈರತಿಯವರನ್ನ ಸಿಐಡಿಯವರು ರೈತನ ಸ್ಟ್ರಾಟಜಿ ಬಳಸ್ತಾರಾ, ಇಲ್ಲ ಬಂಧನ ಅನ್ನೋ ಹೊಗೆಗೆ ಬೆದರಿ ಶಾಸಕರೇ ಆಚೆ ಬರ್ತಾರಾ? ನಲವತ್ತೈದು ದಿನಗಳಿಂದ ಸಣ್ಣ ಸುಳಿವು ಕೊಡದೆ ಕಳ್ಳ ಪೊಲೀಸ್ ಆಟ. ಯಾವುದೇ ಕ್ಷಣದಲ್ಲಿ ಶಾಸಕ ಅರೆಸ್ಟ್, ಶರಣಾಗತಿ ಅನಿವಾರ್ಯ. ಬಿಕ್ಲು ಕೊಲೆ ಕೇಸ್ ರಾಜಕೀಯ ಬಣ್ಣ ಬಳಿದುಕೊಂಡಿದ್ದೇ ಕೊಲೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗಿ ಹೋಗಿದೆ. ನನಗೆ ಸಂಬಂಧವೇ ಇಲ್ಲ ಅಂದಿದ್ದ ಭೈರತಿ ಸಾಹೇಬ್ರು ಕಳೆದ 2 ಬಾರಿಯೂ ಅರ್ಜಿ ವಜಾ ಆದಾಗ ಕಾಣೆಯಾಗ್ಬಿಡ್ತಾ ಇದ್ರು. ಬಹುಶಃ ಅದು ಬಂಧನದ ಭೀತಿಯೇ ಇರ್ಬೋದು. ನಂತರ ಮತ್ತೆ ಆದೇಶ ಪ್ರಶ್ನೆ ಮಾಡಿದಾಗ ಆಕ್ಟಿವ್ ಆಗ್ತಾ ಇದ್ದ ಭೈರತಿ ಬಸವರಾಜ್ ಹೈಕೋರ್ಟ್ನಿಂದ ಅರ್ಜಿ ವಜಾ ಆದಾಗಲೂ ಅಜ್ಞಾತವಾಸಿ ಆಗ್ತಾ ಇದ್ರು. ಬಟ್ ಈಗ ಕೇಸ್ ಸುಪ್ರೀಂ ಅಂಗಳಕ್ಕೆ ತಲುಪಿತ್ತು. ಹೈಕೋರ್ಟ್ ಬಳಿಕ ಸುಪ್ರೀಂ ಕೋರ್ಟ್ನಲ್ಲೂ ಸಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈ ಹಿನ್ನೆಲೆ ಕೋರ್ಟ್ ಮುಂದೆ ಇಲ್ಲ. ಸಿಐಡಿ ಪೊಲೀಸರಿಗೆ ಭೈರತಿಯವರು ಶರಣಾಗಲೇಬೇಕಾದ ಅನಿವಾರ್ಯತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಒಟ್ಟು 18 ಆರೋಪಿಗಳು ಈಗಾಗಲೇ ಸಿಐಡಿ ವಶದಲ್ಲಿದ್ದಾರೆ. ಬಟ್ ಈ ಕೊಲೆಯಲ್ಲಿ 5ನೇ ಆರೋಪಿಯಾಗಿರೋ ಭೈರತಿ ಬಸವರಾಜ್ ಮಾತ್ರ ಸರಿಸುಮಾರು 45 ದಿನಗಳಿಂದ ಕಳ್ಳ ಪೊಲೀಸ್ ಆಟ ಆಡ್ತಿದ್ದಾರೆ. ಯಾವಾಗ ಸುಪ್ರೀಂ ಕೋರ್ಟ್ ವಾದವನ್ನು ಆಲಿಸದೆ ಅರ್ಜಿ ವಜಾಗೊಳಿಸಿತೋ ಆಗಿನಿಂದ ಭೈರತಿಗೆ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಇಲ್ಲಿ ವಾದ ಆಲಿಸದೆ ಕೋರ್ಟ್ ವಜಾ ಮಾಡಿದ್ದೇಕೆ ಅನ್ನೋ ಡೌಟ್ ನಿಮ್ಗೆ ಬಂದಿರಬಹುದು. ಇದಕ್ಕೆ ಕಾರಣ ಕೂಡ
ಬೈರತಿಯವರೇ. ಅದ್ಹೇಗೆ ಅಂತ ಹೇಳ್ತೀವಿ ಕೇಳಿ. ಬೈರತಿ ಬಸವರಾಜ್ ಅವರಿಗೆ ಅವರ ಸುಳ್ಳು ಹೇಳಿಕೆಗಳೇ ಕಂಟಕವಾಗ್ತಾ ಹೋಗ್ತಾ ಇವೆ. ಸುಪ್ರೀಂ ಕೋರ್ಟ್ ವಾದ ಮಂಡನೆ ವೇಳೆ ಕೂಡ ಇದನ್ನೇ ಗಮನಿಸಿತ್ತು. ಅದರಲ್ಲಿ ಮೇನ್ ಸುಳ್ಳು ಕೊಲೆ ಪ್ರಕರಣದ A1 ಆರೋಪಿ ಜಗ್ಗಾ ತಮಗೆ ಪರಿಚಯವೇ ಇಲ್ಲ ಅನ್ನೋದಾಗಿತ್ತು. ಈ ರೀತಿ ಸುಳ್ಳು ಹೇಳಿಕೆ ಕೊಟ್ಟಿರೋದ್ರಿಂದ ಈ ಅರ್ಜಿ ವಜಾಗೊಳಿಸಬೇಕು ಅಂತ ಸರ್ಕಾರದ ಪರ ವಕೀಲರು ಹೇಳಿಕೊಂಡಿದ್ರು. ಇದಕ್ಕೆ ಸಾಕ್ಷಿಗಳು ಇಲ್ಲದೆ ಹೋಗಿರಲಿಲ್ಲ. ಶಾಸಕರು ಹಾಗೂ ಜಗ್ಗಾ ಪ್ರಯಾಗ್ರಾಜ್ಗೆ ಒಂದೇ ವಿಮಾನದಲ್ಲಿ ಪ್ರಯಾಣಿಸಿರೋದು, ಫೋಟೋ ಕ್ಲಿಕ್ಕಿಸಿಕೊಂಡಿರೋದು ಎಲ್ಲ ಸಾಕಷ್ಟು ಪುರಾವೆಗಳು, ಕಾಲ್ ರೆಕಾರ್ಡ್ಗಳು ಕೂಡ ಸಿಕ್ಕಿದ್ವು. ಹೀಗಾಗಿ ಬೇಲ್ ಅರ್ಜಿ ಪರಿಗಣಿಸದೆ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು. ಸುಪ್ರೀಂ ಕೆಳ ಹಂತದ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡಿಕೊಳ್ಳೋಕೆ ಸೂಚನೆ ಕೊಟ್ಟು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದ ಮೇಲೆ ಬೈರತಿ ಬಂಧನ ಭೀತಿ ಇನ್ನಷ್ಟು ಕಾಡಿದೆ. ದುಬೈನಲ್ಲಿ ಕೂತು ಪ್ರಕರಣಕ್ಕೆ ಜಾಮೀನು ಅರ್ಜಿ ಸಲ್ಲಿಸುತ್ತಿದ್ದಾರಾ ಬೈರತಿ? ಸಿಐಡಿ ಮೇಲೆ ರಾಜಕೀಯ ಒತ್ತಡ ಇತ್ತಾ? ಶಾಸಕರು ಸದ್ಯಕ್ಕೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಅವರು ದುಬೈನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ದುಬೈನಲ್ಲೇ ಇದ್ದುಕೊಂಡೇ ಬಿಕ್ಲು ಕೊಲೆ ಪ್ರಕರಣಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಿದ್ರಂತೆ. ಕಿತ್ತಗಾನಹಳ್ಳಿ ಜಮೀನು ವಿಚಾರಕ್ಕೆ ನಡೆದಿತ್ತು ಎನ್ನಲಾದ ಬಿಕ್ಲು ಕೊಲೆಯಲ್ಲಿ ಬೈರತಿಯವರು ಲಾಕ್ ಆಗಿ ಪೊಲೀಸ್ ಸಿಐಡಿ ಅಧಿಕಾರಿಗಳ ಕಣ್ತಪ್ಪಿಸಿ ಓಡಾಡುವಂತಾಗಿದೆ. ಬೈರತಿ ಬಸವರಾಜ್ ಬಂಧನಕ್ಕಾಗಿ ಸಿಐಡಿಯಿಂದ ಸರ್ಕಸ್ ಮಾಡ್ತಾ ಇದೆ. ಬೈರತಿ ಅವರು ದುಬೈ ಹೇಗೆ ತಲುಪಿದ್ರು ಅನ್ನೋ ಡೀಟೇಲ್ಸ್ ಕಲೆ ಹಾಕಲಾಗ್ತಾ ಇದೆ. ಅವರು ರಾಜ್ಯದ ಯಾವುದೇ ಏರ್ಪೋರ್ಟ್ನಿಂದ ಹೋಗಿಲ್ಲ. ರಸ್ತೆ ಮಾರ್ಗವಾಗಿಯೇ ಬೇರೆ ರಾಜ್ಯಕ್ಕೆ ತೆರಳಿ ದೇಶ ತೊರೆದಿರುವ ಶಂಕೆ ಇದೆ. ರಸ್ತೆ ಮೂಲಕ ಬಿಹಾರ ತೆರಳಿ ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗಿರೋ ಶಂಕೆ ಇದೆ. ಉತ್ತರ ಪ್ರದೇಶದಿಂದ ನೇಪಾಳ ಕಠ್ಮಂಡು ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ದುಬೈ ಫ್ಲೈಟ್ ಏರಿದ ಅನುಮಾನ ಇದೆ. ಶಾಸಕರ ಟ್ರಾವೆಲ್ ಹಿಸ್ಟರಿ ಕಲೆ ಹಾಕ್ತಾ ಇರೋ ಸಿಐಡಿ ಟೀಮ್ ಬೈರತಿ ಅರೆಸ್ಟ್ಗೆ ಶತಾಯ ಗತಾಯ ಪ್ರಯತ್ನ ನಡೆಸ್ತಾ ಇದೆ. ಸಿಐಡಿ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಇತ್ತು ಅನ್ನೋ ಶಂಕೆ ಹೊಗೆಯಾಡ್ತಾ ಇತ್ತು. ಯಾಕಂದ್ರೆ 2 ತಿಂಗಳಿಂದ ಶಾಸಕ ನಾಪತ್ತೆಯಾಗಿದ್ರು. ಸಿಐಡಿ ಪೊಲೀಸರಿಂದ ಬಂಧನವಾಗಿರಲಿಲ್ಲ. ಇದೇ ಕಾರಣಕ್ಕೆ ಅವರ ಮೇಲೆ ರಾಜಕೀಯ ಒತ್ತಡ ಇದ್ದಿರಬಹುದು ಅನ್ನೋ ಅನುಮಾನ ಬಂದಿತ್ತು. ಈಗಾಗಲೇ ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಸಿಐಡಿ ಟೀಮ್ ಅಲರ್ಟ್ ಆಗಿದೆ. ಈ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಸಹ ಹೊರಡಿಸಿಯಾಗಿದೆ. ಶಾಸಕ ಸರೆಂಡರ್ ಆಗ್ಲೇಬೇಕಾ? ಬೇರೆ ಹೋರಾಟಕ್ಕೆ ಚಾನ್ಸೇ ಇಲ್ವಾ? ರೆಗ್ಯುಲರ್ ಬೇಲ್ ಸಹ ರಿಜೆಕ್ಟ್ ಆದ್ರೆ ಶಾಸಕರಿಗೆ ಬೇರೆ ದಾರಿ ಇದೆಯಾ? ಬೈರತಿ ಅವರ ಮೇಲೆ ಇರೋದು ಮಾಮೂಲಿ ಕೇಸ್ ಅಲ್ಲ. ಇದೊಂದು ಕ್ರಿಮಿನಲ್ ಅಫೆನ್ಸ್ ಆಗಿರೋದ್ರಿಂದ ಕೇಸ್ನಿಂದ ಬಚಾವಾಗೋದು ಕಷ್ಟ ಇದೆ. ಹಾಗಾಗಿ ಅವರು ಸರೆಂಡರ್ ಆಗಬೇಕಾಗಿದೆ. ಇಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲೀಗಲ್ ಆಗಿ ಆಗಲಿ ಬೇರೆ ಯಾವುದೇ ಹೋರಾಟಕ್ಕೂ ಚಾನ್ಸ್ ಇಲ್ಲ ಎನ್ನಲಾಗ್ತಾ ಇದೆ. ಅದಕ್ಕಾಗಿಯೇ ಗೃಹ ಸಚಿವರು ಸಹ ಅವರಾಗಿ ಅವರೇ ಸರೆಂಡರ್ ಆದರೆ ಒಳ್ಳೆಯದು ಅಂದು ಬಿಟ್ಟಿದ್ದಾರೆ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬೈರತಿ ಅರೆಸ್ಟ್. ಕಟ್ಟೆಚ್ಚರದಲ್ಲಿ ಕಾದು ಕೂತಿದ್ದ ಪೊಲೀಸ್, ಲಾಕ್ ಆದ್ರೂ ಶಾಸಕ.
ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ವಿಷಯ ಗೊತ್ತಾಯ್ತೋ, ಯಾವಾಗ ಶಾಸಕರಿಗೆ ಲುಕ್ಔಟ್ ನೋಟಿಸ್ ಬಗ್ಗೆ ಗೊತ್ತಾಯ್ತೋ, ಕೂಡಲೇ ಇದ್ದ ಸ್ಥಳದಿಂದ ಭೈರತಿ ಫ್ಲೈಟ್ ಹತ್ತಿ ಬೆಂಗಳೂರು ಕಡೆ ಹೊರಟಿದ್ರು. ವಿಷಯ ತಿಳಿದ ಪೊಲೀಸರು ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ರು. ಏರ್ಪೋರ್ಟ್ ಪೊಲೀಸ್ ಠಾಣೆಯಿಂದ ಹೆಚ್ಚುವರಿ ಪೊಲೀಸ್ ನಿಯೋಜನೆಯೂ ಆಗಿತ್ತು. ಒಂದು ವೇಳೆ ಭೈರತಿ ಬಂಧನವಾದ್ರೆ ಯಾವುದೇ ಸಮಸ್ಯೆ ಆಗಬಾರ್ದು, ಬೆಂಬಲಿಗರು ಅಭಿಮಾನಿಗಳಿಂದ ತೊಂದರೆಯಾಗಬಾರ್ದು ಅಂತ ಕೆಟ್ಟೆಚ್ಚರ ವಹಿಸಲಾಗಿತ್ತು. ಸುಮಾರು 6:45 ಸುಮಾರಿಗೆ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದ ಇಂಡಿಗೋ ವಿಮಾನ 6A883 ಫ್ಲೈಟ್ನಲ್ಲಿ ಭೈರತಿ ಬಂದು ಇಳಿದಿದ್ರು. ಅಂದುಕೊಂಡಂತೆ ಅವರನ್ನ ಪೊಲೀಸ್ ಲಾಕ್ ಮಾಡಿ ಅರೆಸ್ಟ್ ಮಾಡಿದ್ರು. ಅಂತೂ ತಲೆಮರೆಸಿಕೊಂಡಿದ್ದ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಅಲ್ಲಿಂದ ಶಾಸಕ ಭೈರತಿ ಬಸವರಾಜು ಅವರನ್ನ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಅವರ ಮುಂದಿನ ನಡೆ ಸುಪ್ರೀಂ ಕೋರ್ಟ್ನ ಸಲಹೆಯಂತೆ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಸಾಮಾನ್ಯ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಅದನ್ನ ಪರಿಗಣಿಸಬಹುದು. ಹಾಗೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಬಹುದು. ಅದು ರಿಜೆಕ್ಟ್ ಆದ್ರೆ ಹೈಯರ್ ಕೋರ್ಟ್ಗೆ ಹೋಗಬಹುದು. ಈಗ ಈ ಕೇಸ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಮಾನ ಆಗಲಿದೆ. ಬಟ್ ಅಲ್ಲಿವರೆಗೂ ಭೈರತಿ ಪೊಲೀಸರ ಸುಪರ್ದಿಯಲ್ಲೇ ಇರ್ತಾರೆ. ರಾಜ್ಯ ಪೊಲೀಸ್ ಮತ್ತು ಸಿಐಡಿ ಟೀಮ್ನ ಕಣ್ತಪ್ಪಿಸಿ ಐಸ್ ಪೈಸ್ ಆಡ್ತಿದ್ದ ಭೈರತಿ ಅವರು ಅಂತೂ ಲಾಕ್ ಆದರು. ಕೋರ್ಟ್ಗಳ ಆದೇಶದ ಮೇಲೆ ಆಧಾರವಾಗಿದ್ದ ಅವರ ಕಾನ್ಫಿಡೆನ್ಸ್ ಕುಗ್ಗಿ ತಾವಾಗೆ ಪೊಲೀಸ್ಗೆ ಸಿಕ್ಕಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲುವಂತೆ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.